ನಮಸ್ಕಾರ. ನಾನು ಟಫಿ ಅಪ್ಲಿಕೇಶನ್ನಿಂದ ಬಂದಿದ್ದೇನೆ. ಇಂದು ನಾವು ಅಪ್ಲಿಕೇಶನ್ನಲ್ಲಿನ ವೆಚ್ಚಗಳ ಬಗ್ಗೆ ಕಲಿಯುತ್ತೇವೆ. ಮೊದಲು ಖರ್ಚು ವರ್ಗವನ್ನು ರಚಿಸೋಣ. ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ತೆರೆಯಿರಿ ಮತ್ತು ವೆಚ್ಚಗಳ ಐಕಾನ್ ಕ್ಲಿಕ್ ಮಾಡಿ. ಮೊದಲ ಆಯ್ಕೆ ವೆಚ್ಚಗಳು ಮತ್ತು ಎರಡನೇ ಆಯ್ಕೆ ವೆಚ್ಚ ವರ್ಗವಾಗಿದೆ. ಮೊದಲು ಖರ್ಚು ವರ್ಗವನ್ನು ರಚಿಸಲು ನಾನು ಶಿಫಾರಸು ಮಾಡಬೇಕು. ಖರ್ಚು ವಿಭಾಗದ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ವೆಚ್ಚ ವರ್ಗದ ಪಟ್ಟಿಯನ್ನು ತೆರೆಯುತ್ತದೆ. ಲಭ್ಯವಿದ್ದರೆ ಅಪ್ಲಿಕೇಶನ್ ಇಲ್ಲಿ ಪಟ್ಟಿಯನ್ನು ತೋರಿಸುತ್ತದೆ. ಅದರ ನಂತರ ಪರದೆಯ ಮೇಲಿನಿಂದ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ವೆಚ್ಚ ವರ್ಗದ ಹೆಸರನ್ನು ಹೊಂದಿಸಿ ಮತ್ತು ಉಳಿಸು ಕ್ಲಿಕ್ ಮಾಡಿ ಮತ್ತು ಮುಗಿದ ನಂತರ ನಾವು ವೆಚ್ಚ ವಿಭಾಗವನ್ನು ಅಪ್ಲಿಕೇಶನ್ಗೆ ಸೇರಿಸಿದ್ದೇವೆ. ಈಗ ಆ ವರ್ಗಕ್ಕೆ ವೆಚ್ಚಗಳನ್ನು ಸೇರಿಸೋಣ. ಮತ್ತೆ ಖರ್ಚು ಐಕಾನ್ ಕ್ಲಿಕ್ ಮಾಡಿ ಮತ್ತು ಈಗ ಖರ್ಚುಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಿಮಗೆ ವೆಚ್ಚಗಳ ದಿನಾಂಕ ಶ್ರೇಣಿಯನ್ನು ತೋರಿಸುತ್ತದೆ ಮತ್ತು ಈ ಅವಧಿಯಲ್ಲಿ ಸಂಭವಿಸಿದ ವೆಚ್ಚಗಳನ್ನು ತೋರಿಸುತ್ತದೆ. ಆಡ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಆಡ್ ಖರ್ಚಿನ ಪರದೆಯು ಕಾಣಿಸುತ್ತದೆ. ಪಟ್ಟಿಯಿಂದ ಖರ್ಚು ವರ್ಗವನ್ನು ಆಯ್ಕೆ ಮಾಡಿ. ನಂತರ ವೆಚ್ಚದ ದಿನಾಂಕವನ್ನು ಆರಿಸಿ. ಮುಂದಿನ ಖರ್ಚು ಮೊತ್ತ. ತದನಂತರ ಕೊನೆಯದು ವೆಚ್ಚದ ವಿವರಗಳು ಮತ್ತು ಸೇವ್ ಕ್ಲಿಕ್ ಮಾಡಿ. ವಾಹ್, ನಾವು ಯಶಸ್ವಿಯಾಗಿ ಖರ್ಚು ವರ್ಗವನ್ನು ಮತ್ತು ವೆಚ್ಚವನ್ನು ಆ ವರ್ಗಕ್ಕೆ ಸೇರಿಸಿದ್ದೇವೆ. ಆದ್ದರಿಂದ ಇದು ಅಪ್ಲಿಕೇಶನ್ನಲ್ಲಿನ ಖರ್ಚಿನ ಬಗ್ಗೆ. ಅಪ್ಲಿಕೇಶನ್ ವರದಿಗಳಲ್ಲಿ ನಿಮ್ಮ ಎಲ್ಲಾ ವೆಚ್ಚಗಳ ಸಾರಾಂಶವನ್ನು ನೀವು ಪರಿಶೀಲಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು ನೋಡುವಾಗಲೆಲ್ಲ